ಪ್ರಯತ್ನ ಮಾಡ್ತಾ ಇದ್ದೀವಿ ಎಂದ ಮೇಲೆ ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು. ನಿಮ್ಮಗಳ ಆಶೀರ್ವಾದದಿಂದ ನನ್ನ ಪ್ರಯತ್ನವು ನಿರಂತರವಾಗಿರುತ್ತೆ. ಭಾರಿ ಚರ್ಚೆಗೆ ಗ್ರಾಸವಾಯಿತು ಡಿಕೆ ಸುರೇಶ್ ಮಾರ್ಮಿಕ ಮಾತು. ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಾಳಯ ಸಮರ ಸನ್ನದ್ಧ. ಅಸ್ತ್ರ ಹಸ್ತಪಡೆಯಿಂದಲೂ ಬಿಜೆಪಿ ತಂತ್ರಕ್ಕೆ ಪ್ರತಿತಂತ್ರ ರೆಡಿ. ಅಧಿವೇಶನದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್. ಎಲ್ಲಾ ಸಚಿವರಿಗೂ ಎಚ್ಚರಿಕೆ ನಡೆ ಇಡೋಕೆ ಪಾಠ. ಗೊಂದಲಗಳಿಲ್ಲದೆ ಒಗ್ಗಟ್ಟು ಪ್ರದರ್ಶನ. ವಿಪಕ್ಷಗಳ ಪ್ರಶ್ನೆಗಳಿಗೆ ಸೂಕ್ತ ಕೌಂಟರ್ ಕೊಡುವಂತೆಯೂ ಸೂಚನೆ. ಚಳಿಗಾಲದ ಅಧಿವೇಶನಕ್ಕೆ ತಟ್ಟಲಿದೆ ಹೋರಾಟದ ಬಿಸಿ. 10 ದಿನಗಳ ಕಲಾಪಕ್ಕೆ 84 ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಜ್ಜು. ಎಂಇಎಸ್ ಖ್ಯಾತೆ ಹಿನ್ನೆಲೆ ಗಡಿ ಭಾಗದಲ್ಲೂ ಕಟ್ಟೆಚ್ಚರ. ಎಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆ. ಅಧಿವೇಶನಕ್ಕೆ ವಿರುದ್ಧವಾಗಿ ಎಂಇಎಸ್ ಪುಂಡರಿಂದ ಮಹಾಮೇಳ. ನಾಡದ್ರೋಹಿಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಬಂದೋಬಸ್ತ್. ಸಂಭಾಜಿ ವೃತ್ತದಲ್ಲಿ 100ಕ್ಕೂ ಅಧಿಕ ಪೊಲೀಸರಿಂದ ಭದ್ರತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ತೆರೆಮರೆಯಲ್ಲೇ ಕುರ್ಚಿಗಾಗಿ ಕಿತ್ತಾಟ. ಬಣ ರಾಜಕೀಯ ಹಿನ್ನೆಲೆ ಅವಿಶ್ವಾಸ ಮಂಡನೆ ಪ್ಲಾನ್ ಮಾಡಿದ್ದ ಮೈತ್ರಿ ಪಡೆ. ಸದ್ಯ ದೋಸ್ತಿಗಳ ಪ್ಲಾನ್ಗೂ ತಾತ್ಕಾಲಿಕ ಬ್ರೇಕ್. ಕೇಂದ್ರ ಸಚಿವ ಎಚ್ಡಿಕೆ ಸಲಹೆಯಂತೆ ನಿರ್ಣಯ ವಾಪಸ್. ಸಹಜ ಸ್ಥಿತಿಯತ್ತ ಮರಳುತ್ತಾ ಇರುವ ಬೆಂಗಳೂರು ಏರ್ಪೋರ್ಟ್. ಆದರೆ ಸಹಜತೆಗೆ ಮರಳದ ಇಂಡಿಗೋ ವಿಮಾನ ನಿರ್ವಹಣೆ. ಈಗಲೂ ಹಲವು ಫ್ಲೈಟ್ಗಳು ವಿಳಂಬ ಮತ್ತು ರದ್ದು. ಮೊದಲೇ ಮಾಹಿತಿ ನೀಡುತ್ತಿರುವುದರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ. ಸಿಲಿಕಾನ್ ಸಿಟಿಯ ಹುಡುಗಿಯರೇ ಇವನ ಟಾರ್ಗೆಟ್. 10ಕ್ಕೂ ಹೆಚ್ಚು ಹೆಣ್ಮಕ್ಕಳಿಗೆ ಬಣ್ಣ ಬಣ್ಣದ ಮೆಸೇಜ್ ಮಾಡಿ ಮೋಸ ಮಾಡಿರೋ ಸಂಜಯ್. ಸೋಷಿಯಲ್ ಮೀಡಿಯಾ ರಿಕ್ವೆಸ್ಟ್ ಕಳಿಸಿ ಆಮೇಲೆ ಹಣ ಪಿಕ್ತಿದ್ದ ಕಿಲಾಡಿ. ಕೆಲವು ಹುಡುಗರಿಗೂ ಇದೇ ರೀತಿ ಟೋಪಿ. ರಾಟ್ ವೀಲರ್ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಮಹಿಳೆ ಬಲಿ. ಡಿಸೆಂಬರ್ 2ಕ್ಕೆ ಮಾಲೀಕನ ಮಾವನ ಮೇಲೂ ನಾಯಿಯ ಅಟ್ಯಾಕ್. ಬೇಸರಗೊಂಡು 10 ಕಿಲೋಮೀಟರ್ ದೂರದಲ್ಲಿ ನಾಯಿ ಬಿಟ್ಟು ಬಂದಿದ್ದ ಶೈಲೇಶ್ ಕುಮಾರ್. ಬೆಳಿಗ್ಗೆ ಆದ್ರೆ ಅಡುಗೆ ಭಟ್ಟ, ರಾತ್ರಿ ಆದ್ರೆ ಗಾಂಜಾ ಪೆಡ್ಲರ್. ಮೈಲಸಂದ್ರ ಸುತ್ತಮುತ್ತ ಕಾಲೇಜು ವಿದ್ಯಾರ್ಥಿಗಳೇ ಈತನ ಫೇವರೇಟ್. ಕೆಂಗೇರಿ ಪೊಲೀಸರಿಂದ ಬಿಹಾರದ ಪಾಟ್ನಾ ಮೂಲದ ಮುಖೇಶ್ ಅರೆಸ್ಟ್. ಮೈಸೂರಿನಲ್ಲಿ ಹಣಕ್ಕಾಗಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನ್ಯಾಪ್ ಕೇಸ್. ಸಿನಿಮೀಯ ಶೈಲಿಯಲ್ಲಿ ಪ್ರಕರಣ ಭೇದಿಸಿದ ಮೈಸೂರು ಪೊಲೀಸರು. ಕಿಡ್ನ್ಯಾಪ್ ಆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರಿಂದ ಆರೋಪಿಗಳ ಅರೆಸ್ಟ್. ಗಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಈ ಬಾರಿ ಹೂವುಗಳ ಹಬ್ಬದಲ್ಲಿ 6,10,40 ಜನರು ಭಾಗಿ. 11 ದಿನಗಳಲ್ಲಿ ಸುಮಾರು 61,06,960 ರೂಪಾಯಿ ಹಣ ಸಂಗ್ರಹ. ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಪ್ರಕಾಶ್. ಮದುವೆಗೆ ಬಂದಿದ್ದ ಅತಿಥಿಗಳಿಗೆ ಭೂರಿ ಭೋಜನದ ಜೊತೆಗೆ ಕನ್ನಡದ ರಸದೌತಣ. ಆಶೀರ್ವಾದ ಮಾಡಿದ ಅತಿಥಿಗಳಿಗೆ ನಾಡ ಧ್ವಜದ ಶಾಲು ಹೊದಿಸಿ ಕನ್ನಡ ಪುಸ್ತಕ ನೀಡಿ ಗೌರವ. ಲೋಕಸಭೆಯಲ್ಲಿಂದು ವಂದೇ ಮಾತರಂ ಗೀತೆಯ ಬಗ್ಗೆ ಚರ್ಚೆ. 150 ವರ್ಷಗಳ ಐತಿಹಾಸಿಕ ಹಾಡಿಗಾಗಿ 10 ಗಂಟೆಗಳ ಸಮಯ ನಿಗದಿ. ನಾಳೆ ಎಸ್ಐಆರ್ ಬಗ್ಗೆ ಮೆಗಾ ಡಿಬೇಟ್. ರಷ್ಯಾ ಅಧ್ಯಕ್ಷರಿಗೆ ಭಗವದ್ಗೀತೆಯ ರಷ್ಯನ್ ಆವೃತ್ತಿ ಉಡುಗೊರೆ. ವಿಮಾನದಲ್ಲಿ ವ್ಲಾಡಿಮಿರ್ ಪುಟಿನ್ ಶ್ರೇಷ್ಠ ಧರ್ಮಗ್ರಂಥ ಪಠಣ. ಜಾಲತಾಣದಲ್ಲಿ ದೃಶ್ಯ ಹರಿಬಿಟ್ಟ ರಷ್ಯನ್ ಆರ್ಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.